ಇವರೇ ಭಾಗ್ಯಲಕ್ಷ್ಮಿ. ಆಯ್ತೇನಪ್ಪ ನಿದ್ದೆ? ಇದೇನಪ್ಪ ಹೀಗ್ ಬಂದ್ ಕೂತಿದ್ದೀರಾ? ಯಾಕಪ್ಪ ಕೂರ್ಬಾರ್ದ? ಹಾಗೇನಿಲ್ಲಪ್ಪ, ಇದ್ದಕ್ಕಿದ್ದಾಗೆ ಬಂದ್ ಕೂತಿದ್ದೀರಲ್ಲ ಅದಕ್ಕೆ ಕೇಳಿದೆ. ನೀನು ಕಣ್ ತುಂಬ ನಿದ್ದೆ ಮಾಡಿ ತುಂಬಾ ದಿನ ಆಯ್ತಲ್ಲ, ಅದನ್ನ ನೋಡೋಣ ಅಂತ ಬಂದೆ. ಅಪ್ಪ ಈಗೀಗಂತೂ ಆರಾಮಾಗಿ ನಿದ್ದೆ ಬರ್ತಾ ಇದೆ. ಆಫೀಸ್ ಕೆಲಸದಲ್ಲಿದ್ದಾಗ ಕಾನ್ಫರೆನ್ಸು, ನಾಳೆ ಮೀಟಿಂಗು, ಅದು ಇದು ಅಂತ ತುಂಬಾ ಟೆನ್ಷನ್ ಇರ್ತಿತ್ತು. ಈಗ ಅದಿಲ್ವಲ್ಲ, ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀನಿ. ಆದ್ರೂ ಅದೇ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನು ಕಂಪ್ನಿ ಎಲ್ಲ ಬಿಟ್ಟು ಬಾಕ್ಸಿಂಗು ಅದು ಇದು ಅಂತ ನೀನು ಆಚೆ ಓಡಾಡ್ತಿರೋದು ನನಗೆ ಇಷ್ಟ ಆಗ್ತಿಲ್ವ? ಅಪ್ಪ ಏನ್ ನೀವೇ ತಾನೇ ಹೇಳಿದ್ದು ನಿನ್ನ ಖುಷಿ ಕೊಡೋ ಕೆಲಸನ ಮಾಡು ಅಂತ. ಈಗ ನೋಡಿದ್ರೆ ನೀವೇ ಬೇಡ ಅಂತಿದ್ದೀರಲ್ಲ. ನಾನೆಲ್ಲಪ್ಪ ಬೇಡ ಅಂದೆ? ಈ ಮನೇಲಿ ಕೆಲವರಿಗೆ ಇಷ್ಟ ಇಲ್ಲ ಅಂದೆ. ಯಾರಿಗಪ್ಪ? ಇನ್ಯಾರಿಗೋ, ನಿನ್ನ ಅತ್ತೆಗೆ. ಆದಿಗೆ ಇದೆಲ್ಲ ಬೇಕಾ ಅಂತ ಬೇಜಾರು ಮಾಡ್ಕೊಂಡಿದ್ದಾಳೆ ಪಾಪ. ಅವಳ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಿನ್ನ ಬಗ್ಗೆ ಯೋಚನೆ ಮಾಡೋದೇ. ಸಾರಿ ಡ್ಯಾಡಿ, ಇಂಟರಪ್ಟ್ ಮಾಡಿದ್ಕೆ. ಬ್ರೋ, ಅರ್ಜೆಂಟಾಗಿ ನಿನ್ನ ಸಿಗ್ನೇಚರ್ ಬೇಕಿತ್ತು. ಅಷ್ಟೇ ತಾನೇ ಲಿಟಲ್ ಡೆವಿಲ್, ಕೊಡು. ಎಲ್ಲ ಆದ್ಮೇಲೆ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀಯಾ, ನೆನಪಿದೆ ತಾನೇ? ಅಯ್ಯೋ ಅದೆಲ್ಲ ಯಾಕಪ್ಪ ಇವಾಗ? ಯಾಕೆ ಅದೆಲ್ಲ ಅಂತ ಹೇಳಿದ್ರೆ ಹೇಗಾಗುತ್ತೆ? ಮಾತು ಕೊಟ್ಟವನು ನೀನೆ ತಾನೆ. ನೋಡು ಆದಿ, ನೀನ್ ಏನ್ ಮಾಡ್ತೀಯೋ ಮಾಡು, ಆದ್ರೆ ಸಂಕ್ರಾಂತಿ ಒಳಗಡೆ ಮುಗಿಸ್ಬಿಡ್ಬೇಕು. ಆಮೇಲೆ ನಾವ್ ಹೇಳ್ದಾಗ ಕೇಳ್ಬೇಕು. ಸಂಕ್ರಾಂತಿಗಲ್ವಾ, ನೋಡೋಣ ಬಿಡಿ. ಅರೆ, ನೋಡೋಣ ಬಿಡಿ ಅಂತ ಹೇಳ್ತಿದ್ಯಾ? ಆ ಥರ ಎಲ್ಲ ಹೇಳೋ ಹಾಗೆ ಇಲ್ಲ ನೀನು. ಅಯ್ಯೋ ಆಯ್ತತ್ತೆ, ಓಕೆ. ಏನಪ್ಪ ರಾಜ, ಹುಡುಗಿನ ನಾ ಹುಡುಕ್ಬೇಕು, ನೀನೇ ಹುಡುಕೋತೀಯೋ? ನಾನು ಹುಡ್ಕೋದಾ? ನೋ, ಅದೆಲ್ಲ ಕ್ಲೋಸ್ ಚಾಪ್ಟರ್. ಯಾಕೋ ಹಿಂಗೆ ಮಾತಾಡ್ತಾ ಇದೀಯಾ? ಹಿಂದೆ ಏನೋ ಘಟನೆ ಆಗಿದೆ ಅಂತಂದ್ರೆ ಈಗಲೂ ಹಾಗೆ ಆಗ್ಬೇಕಾ? ಪ್ರೀತಿಗೆ ವಯಸ್ಸಿಲ್ಲ ಕಣೋ, ಯಾವಾಗ ಬೇಕಾದ್ರೂ ಪ್ರಾರಂಭ ಆಗ್ಬೋದು. ಜೀವನದಲ್ಲಿ ಅತಿ ದೊಡ್ಡ ಸ್ವಾರಸ್ಯ ಏನು ಗೊತ್ತೇನೋ? ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದೆ. ನೋಡೋ, ನಿನಗೆ ಪ್ರೀತಿ ಬೇಡ ಅನ್ಸ್ಬೋದು, ಆದ್ರೆ ನಿನ್ನ ಹೃದಯಕ್ಕೆ ಬೇಕೇ ಬೇಕು ಅನ್ಸುತ್ತೆ. ಅಪ್ಪ ಇದೆಲ್ಲ ಬಾಯಿ ಮಾತಲ್ಲಿ ಹೇಳಕ್ ಚಂದ, ರಿಯಾಲಿಟಿ ಬೇರೆನೇ ಇದೆ. ನನ್ನ ಲೈಫಲ್ಲಿ ಪ್ರೀತಿಗೆಲ್ಲ ಜಾಗನೇ ಇಲ್ಲ. ಯಾವುದು ನಿಂದು ರಿಯಾಲಿಟಿ? ನಾನು ಹೇಳಿದ್ದೆ ರಿಯಾಲಿಟಿ. ಈ ಎರಡನೇ ಲವ್ ಇದೆಯಲ್ಲ, ಯಾವಾಗಲೂ ಗಟ್ಟಿ. ಅದು ಅಂತ ಹುಡುಗಿನ ನೀನು ಹುಡುಕೊಂಡ್ರೆ ನಿನ್ನ ಹೃದಯದ ಬಡಿತ ಏರುಪೇರಾಗತ್ತೆ. ಸುತ್ತ 100 ಜನ ಇದ್ರು ಅವ್ರು ಯಾರು ನಿನಗೆ ಕಾಣಿಸೋದಿಲ್ಲ. ಅವಾಗ ಅವಳು ಮಾತ್ರ ಕಾಣಿಸ್ತಿರ್ತಾಳೆ. ಅಂಥವಳು ಸಿಕ್ಕಾಗ ನಿನ್ನ ಮನಸ್ಸನ್ನು ಕೇಳ್ಕೊ, ಅದೇ ಹೇಳುತ್ತೆ ಅದು ಪ್ರೀತಿ ಅಂತ. ಆಹಾ ಅಣ್ಣ, ಎಂತ ಮಾತು ಹೇಳ್ದೆ ನೀನು. ನೋಡಾದಿ, ಅಣ್ಣ ಹೇಳ್ದಾಗೆ ಯಾರಾದ್ರೂ ಸಿಕ್ಕಿದ್ರೆ ಹೇಳು, ಇಲ್ಲಾಂದ್ರೆ ನಾವೇ ಹುಡುಕ್ತೀವಿ. ಅಂತೂ ಬರೋ ಸಂಕ್ರಾಂತಿಗೆ ಫಿಕ್ಸ್. ಸರಿ, ಸಂಕ್ರಾಂತಿವರೆಗೂ ಟೈಮ್ ಇದೆಯಲ್ಲ, ಬೆಳಗ್ಗೆನೇ ಏನತ್ತೆ ಇದೆಲ್ಲ, ನೋಡೋಣ ಬಿಡಿ. ಅಲ್ಲ ಅಮ್ಮ, ನನಗ್ ಭಯ ಆದ್ರೆ ನೀನಿದ್ಯಾ, ನನಗ್ ಧೈರ್ಯ ಹೇಳ್ತೀಯ. ಪಾಪ ಆದಿ ಅಂಕಲ್, ಅವ್ರಿಗೆ ಭಯ ಆದ್ರೆ ಯಾರಾದ್ರೂ ಹೇಳ್ಕೊತಾರೆ. ಏ ಭಾಗ್ಯ, ಆಯ್ತ. ಯಾಕಮ್ಮ
ಕೈಯಲ್ಲಿ ಬಟ್ಟೆ ಹಿಡ್ಕೊಂಡು ಏನೋ ಯೋಚನೆ ಮಾಡ್ತಾ ನಿಂತಿದೀಯಲ್ಲ, ಏನಾಯ್ತು? ನಿನ್ನೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅತ್ತೆ. ಅಯ್ಯೋ ರಾಮ, ನೀನ್ ಇನ್ನೂ ಅದರಿಂದ ಆಚೆ ಬಂದಿಲ್ವಾ? ಏನೋ ಅತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡದೆ ಇರಕ್ಕೆ ಆಗ್ತಿಲ್ಲ. ಇಬ್ರು ಸಿಕ್ಕಿದ್ರು ಸರಿ ಹೋಯ್ತು, ಇಬ್ರಲ್ಲಿ ಏನಾದ್ರೂ ಒಬ್ರು ಸಿಕ್ಕಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ ಅಂತ ತಲೆಲ್ ಬರೀ ಅದೇ ಓಡ್ತಾ ಇದೆ. ಇಲ್ಲೋಡು, ಆಗೋಗಿರೋದ್ ಬಗ್ಗೆ ಯೋಚನೆ ಮಾಡ್ಬೇಡ. ಏನೂ ಆಗ್ಲಿಲ್ವಲ್ಲ ಅಂತ ಖುಷಿ ಪಡು. ಏನ್ ಖುಷಿ ಪಡೋದು? ನಿಮ್ಗಂತೂ ಸಮಯ ಸಂದರ್ಭ ಒಂದು ಅರ್ಥ ಆಗ್ತಾ ಇಲ್ಲ ಬೀಗ್ತೇಮ್ಮ. ಯಾವಾಗ ನೋಡಿದ್ರು ಫ್ರೆಂಡು ಅಂತ ಅವನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀರಾ ನೀವು. ಆದಿ ಈ ಮನೆಗ್ ಬರೋದ್ರಿಂದ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನ್ ಸಮಸ್ಯೆ ಆಗ್ತಾ ಇದೆ ಅಂತ ನಿಮಗೊಂಚೂರು ಅರ್ಥನೇ ಆಗ್ತಾ ಇಲ್ಲ ಬೀಗ್ತೇಮ್ಮ. ಬಂದ್ರ ಎಲ್ಲ ತಪ್ಪು ನನ್ ತಲೆ ಮೇಲೆ ಹಾಕಕ್ಕೆ, ನನ್ ತಲೆ ಮೇಲೆ ಒಂದ್ ದೊಡ್ಡ ಗೂಬೆ ಕುಡ್ಸಕ್ಕೆ, ಅಮಾಯಕಿ ಸಿಕ್ಕದ್ಲು ಅಂತ ಈಗ ಮಾಡೋದು? ನಿಮ್ಮ ಹತ್ರ ವಾದ ಮಾಡಿ ಗೆಲ್ಲಕ್ಕಾಗತ್ತ ಬೀಗ್ತೇಮ್ಮ? ನಿಮ್ಗೆ ನನ್ ಚಿಂತೆ ಅರ್ಥ ಆಗ್ತಾನೆ ಇಲ್ಲ ಬೀಗ್ತೇಮ್ಮ. ಭಾಗ್ಯ ಯೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ. ಒಂದ್ ವೇಳೆ ಆದಿ ಸಿಕ್ಕಿರ್ಲಿಲ್ಲ ಅಂದ್ರೆ ದೊಡ್ಡ ಮನೆಯವರು ಸುಮ್ನೆ ಬಿಡ್ತಿದ್ರ ಇವಳನ್ನ? ನನ್ಗಂತೂ ಆದಿ ಸಿಗೋವರೆಗೂ ನನ್ ಜೀವನೇ ಹೋದಂಗಾಗಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ ಬೀಗ್ತೇಮ್ಮ, ಆದಿ ಇಲ್ಲಿ ಕೆಲಸ ಮಾಡೋದು ಬೇಡ ಅಂತ. ಅಯ್ಯೋ ರಾಮ, ಎಲ್ಲಿದೋ ಗಂಟು ತೆಗೆದು ಇನ್ನೆಲ್ಲಿಗೋ ಗಂಟು ಹಾಕ್ಬಿಡಿ ಸುನಂದ ನೀವು. ಅಲ್ಲ, ನೆನ್ನೆ ರಾತ್ರಿ ಆಗಿದ್ದಕ್ಕೂ ಆದಿ ನಮ್ಮನೆ ಕೆಲ್ಸಕ್ ಬರೋದಕ್ಕೂ ಎಲ್ಲಿ ಸಂಬಂಧ ಅಂತೀನಿ? ಅರ್ಥ ಇಲ್ದೆ ಏನೇನೋ ಮಾತಾಡ್ಬಿಡಿ ನೀವು. ನಾನೆಷ್ಟೇ ಅರ್ಥ ಆಗೋಗ್ ಮಾತಾಡಿದ್ರು ನಿಮಗ್ ಅರ್ಥ ಆಗಲ್ಲ ಬಿಡಿ. ಇಬ್ರು ಹೆಣ್ಮಕ್ಳ ಜೀವನ ಇದೆ. ನಿನ್ನೆ ಏನಾದ್ರೂ ಆದಿಗ್ ಸಮಸ್ಯೆ ಆಗಿದ್ರೆ ಭಾಗ್ಯನ್ ಮೇಲೂ ಪರಿಣಾಮ ಬೀರ್ತಾ ಇತ್ತು, ಪೂಜನ್ ಮೇಲೂ ಪರಿಣಾಮ ಬೀರ್ತಾ ಇತ್ತು. ನನ್ ಮಗಳು ಈಗ ಆ ಮನೆ ಸೊಸೆ. ಭಾಗ್ಯ ತಂಡ ವಿಚಾರ ಗೊತ್ತಾದಾಗ ಆ ಮನೇಲಿ ಜಗಳ ಆಗಿ ನನ್ ಮಗಳು ಮನೆ ಬಿಟ್ಟು ಬಂದಿದ್ಲು. ಈಗ್ಲೂ ಅಷ್ಟೇ ಬೀಗ್ತೇಮ್ಮ, ಇಲ್ಲಿ ಏನೇ ಸಮಸ್ಯೆ ಆದ್ರೂ ಅಲ್ಲಿ ನನ್ ಮಗಳಿಗೆ ತೊಂದರೆ ಆಗುತ್ತೆ. ನೋಡ್ ಭಾಗ್ಯ, ಈಗ್ಲೂ ಕಾಲ ಮಿಂಚಿಲ್ಲ. ರಾತ್ರಿ ನಡೆದಿದ್ ನೋಡಿ ಆದಿನೂ ಗಾಬರಿ ಆಗಿರ್ತಾನೆ. ಮನೆಯವ್ರಿಗೆ ವಿಚಾರ ಗೊತ್ತಾಗಿ ಅವರು ಬುದ್ಧಿ ಹೇಳಿರ್ತಾರೆ. ನೋಡು, ಈಗ್ಲೇ ಅವನಿಗೆ ಫೋನ್ ಮಾಡಿ ಅವನ್ ಇಲ್ಲಿಗೆ ಬರೋದ್ ಬೇಡ ಅಂತ ಹೇಳು. ಅಯ್ಯೋ, ಬರ್ಬೇಡ ಅಂತನಾ? ಹಾಗೆ ಹೇಳೋದಕ್ಕೆ ಹೇಗಮ್ಮ ಸಾಧ್ಯ? ಮನೆ ಉಳಿಬೇಕು ಅಂತಾದ್ರೆ, ಸಂಬಂಧ ಉಳಿಬೇಕು ಅಂತಿದ್ರೆ ಈಗ್ಲೇ ಹೇಳು. ಅಯ್ಯೋ ದೇವ್ರಿ, ಯಾಕ್ರಿ ಸುನಂದ ಏನೇನೋ ಹೇಳಿ ಅವಳ ತಲೆ ಕೆಡಿಸ್ತಿದ್ದೀರಾ? ನಾನ್ ಅವಳು ಒಳ್ಳೇದಕ್ಕೆ ಹೇಳ್ತಾ ಇರೋದು. ಭಾಗ್ಯ, ನೀನ್ ಫೋನ್ ಮಾಡಿ ಈಗ್ಲೇ ಹೇಳು ಬರ್ಬೇಡ ಅಂತ. ಗುಡ್ ಮಾರ್ನಿಂಗ್ ಗೆಳತಿ. ಹಾಯ್ ಫ್ರೆಂಡು, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಹೌದು, ಏನ್ ಎಲ್ರು ಇಲ್ಲೇ ನಿಂತಿದ್ದೀರಾ? ಏನ್ ಬಾಸ್, ಇವತ್ತು ಇನ್ನೂ ಒಲೆ ಹಚ್ಚಿಲ್ವಾ? ಇವತ್ತು ಒಂದು ಕಂಪ್ನಿಗೆ ಲಂಚ್ ಬಾಕ್ಸ್ ಆರ್ಡರ್ ಕೊಡ್ಬೇಕಾಗಿತ್ತು, ಮರ್ತ್ಬಿಟ್ರಾ? ಏನಾಯ್ತು? ಏನಾದ್ರು ಸಮಸ್ಯೆನಾ? ಏನಿಲ್ಲ ಅದಿಯವ್ರೆ, ಏನಿಲ್ಲ. ಹಾ, ಓಕೆ, ನಾನು ಕೆಳಗಡೆ ಇರ್ತೀನಿ, ಬೇಗ ಬನ್ನಿ. ಹಾ, ಏ, ಯಾಕೆ ಸುಮ್ನೆ ಅದೇ? ಹೋಗ್, ಈಗ್ಲೇ ಅವನಿಗೆ ಬರೋದ್ ಬೇಡ ಅಂತ ಹೇಳು. ಹೋಗು. ಅಮ್ಮ ಹೇಗಮ್ಮ ಹೇಳಿ? ನನ್ಗೆ ಯಾಕೋ ಹೇಳೋದಕ್ಕೆ ಮನ್ಸು ಬರ್ತಾ ಇಲ್ಲ. ಸರಿ ಬಿಡು, ನಿನಗ್ ಮನ್ಸಾಗ್ತಾ ಇಲ್ಲ ಅಲ್ವಾ? ನಾನೇ ಹೇಳ್ತೀನಿ. ಏ ಸುನಂದ, ಸ್ವಲ್ಪ ಸುಮ್ನೆ ಇರ್ತೀರಾ ನೀವು? ಪಾಪ ಫ್ರೆಂಡ್ ಅಷ್ಟೊಂದು ಹುಮ್ಮಸ್ಸಿಂದ ಬಂದಿದ್ದಾನೆ, ಯಾಕೆ ಅವನಿಗೆ ಬೇಜಾರು ಮಾಡ್ತೀರಾ? ಇದೊಳ್ಳೆ ಸಮಸ್ಯೆ ಆಯ್ತಲ್ಲ. ಅಲ್ಲ, ಅವನಿಗೆ ಬೇಜಾರಾಗತ್ತೆ ಅಂತ ನನ್ ಮಕ್ಕಳ ಸಂಸಾರನ ಹಾಳು ಮಾಡ್ಕೊಳಕ್ಕಾಗತ್ತಾ? ರೀ ಸುನಂದ, ಯಾವತ್ತೂ ಒಂದ್ ದಿವ್ಸ ಹಾಗಾಯ್ತು ಅಂತ ದಿನಾ ಹಾಗೆ ಆಗತ್ತಾ? ನೀವಂತೂ ಹೇಗ್ ಹೇಳ್ತಿದ್ದೀರಾ ಅಂದ್ರೆ ದಿನಕ್ಕೆ ಒಬ್ಬೊಬ್ರು ಬಂದು ಕಿಡ್ನಾಪ್ ಮಾಡ್ತಾರೆ ಅನ್ನೋ ತರ. ಅಯ್ಯೋ ಬಿಕ್ತಮ್ಮ, ನಾನ್ ನಿಮ್ಗೆ ಏನೇ ಹೇಳಿದ್ರು ನಿಮ್ಗಂತೂ ಅರ್ಥ ಆಗಲ್ಲ ಬಿಡಿ. ಈ ಭಾಗ್ಯ ಅಂತೂ ಏನು ಮಾತಾಡೋದಿಲ್ಲ. ಏನು ಮಾತಾಡಲ್ಲ ಅಂದ್ರೆ ಅವಳು ಯಾಕೆ ಮಾತಾಡ್ತಾಳೆ? ಅವಳಗ್ ಗೊತ್ತು ಅವಳ ಅತ್ತೆ ಏನೇ ಮಾಡಿದ್ರು ಅದು ಅವಳು ಒಳ್ಳೇದಕ್ಕೆ ಅಂತ. ಅದಕ್ಕೆ ಅವಳು ಪಿಟಿಕ್ ಪಿಟಿಕ್ ಅನ್ನಲ್ಲ. ನೆನ್ನೆ ಆಯ್ತಲ್ಲ, ಅದು ಒಳ್ಳೇದಾ? ಅಮ್ಮ, ಜೀವನ ಅಂದ್ಮೇಲೆ ಏಳು ಬೀಳು ಇದ್ದೇ ಇರುತ್ತೆ ಅಲ್ವಾ? ಹಾಗಂತ ಓಡೋದ್ರೆ ನಿಲ್ಸಕ್ಕಾಗತ್ತಾ? ಇಲ್ಲ ತಾನೆ? ನೋಡು ಭಾಗ್ಯ,
ಹೊಸದಾಗೆ ಕ್ಯಾಟ್ರಿಂಗ್ ಸರ್ವಿಸು ಶುರು ಮಾಡಿದ್ಯಾ. ಫ್ರೆಂಡು ಅಷ್ಟೇ, ಪಾಪ ಆ ಕೆಲಸದಲ್ಲಿ ನೆಮ್ಮದಿ ಹುಡ್ಕೊಂಡಿದ್ದಾನೆ. ನೋಡು, ನಾವು ಹಣ ಆಸ್ತಿ ಎಲ್ಲ ಕೊಡೋಷ್ಟು ದೊಡ್ಡೋರಲ್ಲ, ಆದ್ರೆ ಒಬ್ರು ಮನಸ್ಸಿಗೆ ಖುಷಿ ಕೊಡೋ ಶಕ್ತಿ ನಮ್ಮಲ್ಲಿದೆ ಅಲ್ವಾ, ಅದನ್ನ ಕೊಡ್ಬೋದಲ್ವಾ ನಾವು? ಅದನ್ನ ಕೊಡೋಣ. ನೋಡು, ಬಂಡಿ ಕೆಲ್ಸ ಬಿದ್ದಿದೆ, ಬೇಗ ಬೇಗ ಬಟ್ಟೆ ಒಣಗ ಹಾಕಿ ಬಾ. ನಾನೆಷ್ಟೇ ಬಡ್ಕೊಂಡ್ರು ನಿಮಗಂತೂ ಅರ್ಥ ಆಗಲ್ಲ ಬಿಡು. ಶ್ರೇಷ್ಠ, ಒಂದ್ ಸ್ವಲ್ಪ ನೀರ್ ತಗೊಂಡ್ಬರ್ತೀಯ? ತುಂಬಾ ದಾಹ ಆಗ್ತಿದೆ. ಶ್ರೇಷ್ಠ, ಶ್ರೇಷ್ಠ, ಶ್ರೇಷ್ಠ. ಸಂಬಳ ಬಂದಿದೆ ಅಂತ ಖುಷಿ ಪಡ್ಲಾ ಅಥವಾ ಪ್ರತಿ ತಿಂಗಳು EMI ಕಟ್ಟಾಗತ್ತೆ ಅಂತ ಬೇಜಾರು ಮಾಡ್ಕೊಳ್ಳ, ಒಂದು ಗೊತ್ತಾಗ್ತಿಲ್ಲ. ಸಂಬಳ ಬರೋ ಒಂದು ದಿನ ಮಾತ್ರ ಖುಷಿ ಇರೋದು ಜೀವನದಲ್ಲಿ. 4-5 ದಿನದಲ್ಲಿ ಎಂಟೈರ್ ಅಕೌಂಟ್ ಖಾಲಿ, ಬಿಡುಗಾಸು ಇರಲ್ಲ. ಇದು ಒಂದ್ ಜೀವನನ. ಶ್ರೇಷ್ಠ, ಎಲ್ಲಿ ಹೋದ್ಲು ಇವಳು? ಏ ತಾಂಡವ್, ಹೇಳು. ಶ್ರೇಷ್ಠ, ಎಲ್ಲಿದ್ಯಾ? ತಾಂಡವ್, ಒಂದ್ ಕೆಲ್ಸದ ಮೇಲೆ ಅರ್ಜೆಂಟ್ ಆಗಿ ಹೊರಗಡೆ ಹೋಗ್ತಾ ಇದೀನಿ ಕಣೋ. ಸಾರಿ, ಬ್ರೇಕ್ಫಾಸ್ಟ್ ಮಾಡೋದಕ್ ಆಗ್ಲಿಲ್ಲ. ಇಲ್ಲಾಂದ್ರೆ ಏನು, ಮಹಾ ಮೃಷ್ಟಾನ್ನ ಭೋಜನ ಮಾಡಿರ್ತಿದ್ದೆ. ಏನಂದೆ? ಏನಿಲ್ಲ. ಏ ತಾಂಡವ್, ನಾನು ಇಲ್ಲೇ ಎಲ್ಲಾದ್ರೂ ಹೊರಗಡೆ ತಿನ್ಕೊಳ್ತೀನಿ, ನೀನು ಅದನ್ನೇ ಮಾಡು. ಮಧ್ಯಾಹ್ನ ಕೂಡ ಎಲ್ಲಾದ್ರೂ ತಿನ್ಕೊಂಡ್ಬಿಡು. ಶ್ರೇಷ್ಠ, ಪ್ರತಿ ದಿನ ಹೊರಗಡೆಯಿಂದ ತಿಂತಾ ಇದ್ರೆ ದುಡ್ಡೇನಾಗ್ಬೇಕು ಹೇಳು? ಸಾರಿ ಬೇಬಿ, ಎಲ್ಲಾನು ಸರಿ ಮಾಡ್ತೀನಿ. ಗಿವ್ ಸಮ್ ಟೈಮ್. ಇವತ್ ಒಂದೇ ಒಂದಿನ ಹೊರಗಡೆ ತಿನ್ನು. ಯಾಕೆ, ನಿನ್ನ ಹತ್ರ ದುಡ್ಡಿಲ್ವಾ? ಇದೆ, ಬಟ್ EMIಗೆ ಅಂತ ಜಾಸ್ತಿ ಕಟ್ಟಾಗ್ಬಿಟ್ಟಿದೆ. ಸರಿ ಬಿಡು, ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಅದನ್ನೇ ಯೂಸ್ ಮಾಡ್ತೀನಿ. ಅಯ್ಯೋ ತಾಂಡವ್, ಹೇಳದೆ ಮರ್ತೋದೆ, ನಿನ್ ಕ್ರೆಡಿಟ್ ಕಾರ್ಡ್ ನಾನ್ ತಗೊಂಡ್ ಬಂದಿದ್ದೀನಿ. ಅಲ್ಲ ಶ್ರೇಷ್ಠ, ನೀನ್ ಅದನ್ನ ಯಾಕೆ? ಏ ತಾಂಡವ್, ಒಂದ್ ನಿಮಿಷ, ಎದುರುಗಡೆ ಪೊಲೀಸ್ ಇದಾರೆ. ಐ ಕಾಲ್ ಯು ಲೇಟರ್. ಬಾಯ್ ಬಾಯ್. ಹಾ, ಹೇಳೋ. ಏನ್ ಹೇಳೋದು? ಏನೋ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ದೆ, ಏನೋ ಅಪ್ಡೇಟೇ ಇಲ್ಲ. ಓ ಹೌದಲ್ವಾ, ಐಮ್ ರಿಯಲಿ ಸಾರಿ ಕಣೋ, ಅದು ಮರ್ತೇ ಬಿಟ್ಟಿದ್ದೆ. ಸರಿ, ನಾನು ಇವಾಗಲೇ ಹೊರಡ್ತೀನಿ. ಓಕೆ, ಹಾ, ಬಾಯ್. ಆದಿ ಕೆಲ್ಸಕ್ಕೆ ಬರ್ಬೇಡ ಅಂತ ನೇರವಾಗಿ ಹೇಳಕ್ ನನ್ನಿಂದ ಆಗ್ತಿಲ್ಲ. ಭಾಗ್ಯನಿಗೆ ಹೇಳು ಅಂತಂದ್ರೆ ಅವಳು ಹೇಳ್ತಾ ಇಲ್ಲ. ಈ ಮಧ್ಯದಲ್ಲಿ ಪ್ರೀತಿ ಅಮ್ಮ ಬೇರೆ ಫ್ರೆಂಡು ಅನ್ಕೊಂಡು ಒಳ್ಳೆ ಕಾಟ ಆಗೋಯ್ತು ಇವ್ರದ್ದು. ಬಾಸ್, ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಏನ್ ಅನಿಸ್ತಾ ಇದೆ ಗೊತ್ತಾ? ಆದಿ ಅವ್ರೆ, ಬಾಸ್ ಅಂತ ಕರಿಬೇಡಿ ಅಂತ ಎಷ್ಟ್ ಸಲ ಹೇಳಿಲ್ಲ ನಿಮ್ಗೆ? ಅಯ್ಯೋ, ನೀವು ನಮ್ಗೆ ಕೆಲಸ ಕೊಟ್ಟಿರೋ ಬಾಸ್ ಅಂದ್ಮೇಲೆ ನಾವು ನಿಮ್ಗೆ ಮರ್ಯಾದೆ ಕೊಡ್ಲೇಬೇಕು. ಫುಲ್ ರೆಸ್ಪೆಕ್ಟ್ ಕೊಡ್ತಾ ಇದೀನಿ ನಿಮ್ಗೆ. ಹಾ, ರೆಸ್ಪೆಕ್ಟ್ ಅನ್ನೋದು ಮನ್ಸಲ್ಲಿದ್ರೆ ಸಾಕು. ನೀವ್ ಬಾಸ್ ಅಂದ್ರೆ ಸುಮ್ನೆ ಮುಜುಗರ ಆಗುತ್ತೆ ನಂಗೆ. ಅದೇ ಮತ್ತೆ ಅಚ್ಚುಕಟ್ಟಾಗೆ ಭಾಗ್ಯ ಅಂತ ಕರಿ ಫ್ರೆಂಡು. ನಿನ್ ಬಾಯಲ್ಲಿ ನನ್ ಸೊಸೆ ಹೆಸರು ಕರೆದ್ರೆ ಎಷ್ಟು ಚಂದ ಅಂತೀನಿ. ಬಾಸ್, ಈಗ ನೀವು ಸಪ್ಲೈ ಮಾಡ್ತಾ ಇದ್ರಲ್ಲ, ಅವ್ರ ಕಂಪನಿ ಇಲ್ಲಿ 100 ಜನ ಇದಾರಂತೆ. 100 ಜನಕ್ಕೂ ಒಂದೊಂದ್ ಟೈಮ್ಗೆ ಊಟ ಜೊತೆಗೆ ಸ್ನಾಕ್ಸ್ ಕೊಟ್ಬಿಟ್ರೆ ಎಲ್ಲರೂ ತುಂಬಾ ಇಂಪ್ರೆಸ್ ಆಗ್ಬಿಡ್ತಾರೆ. ಇದೇ ತರ ನಮ್ಗೊಂದ್ 3 ಕಂಪ್ನಿ ಸಿಕ್ಬಿಟ್ರೆ ನಮ್ ಗೋಲ್ ರೀಚ್. ಆದಿ ಅವ್ರೆ, 3 ಕಂಪನಿ ಹಿಡಿಯೋದು ಅಂದ್ರೆ ಹುಡುಗಾಟ ಅನ್ಕೊಂಡಿದೀರಾ? ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಆಗದೇ ಇಲ್ಲ ಅಂತಲ್ಲ, ಆದ್ರೂ ಊಟದ ವಿಚಾರದಲ್ಲಿ ಎಲ್ರ ಮನ್ಸು ನಾವು ಮೆಚ್ಚಿಸೋದು ತುಂಬಾ ಕಷ್ಟ ಆದಿ ಅವ್ರೆ.
ಊಟದಲ್ಲಿ ಒಂಚೂರು ವ್ಯತ್ಯಾಸ ಆದ್ರೂ ಕಷ್ಟ ಆಗ್ಬಿಡುತ್ತೆ. ಏನು ನಮ್ ಬಾಸ್ ಮಾಡೋ ಅಡುಗೆಯಲ್ಲಿ ರುಚಿ ವ್ಯತ್ಯಾಸನ ಸಾಧ್ಯನೇ ಇಲ್ಲ ಅಲ್ವಾ ಸುನಂದತೆ? ಹಾಗೇನಾದ್ರು ಆದ್ರೆ ನನ್ ಸೊಸೆ ದೊಡ್ಡ ಕ್ಯಾಟ್ರಿಂಗ್ ಕಂಪನಿಗೆ CCO ಆಗೋಗ್ತಾಳೆ. CCOನ ಹಂಗಂದ್ರೆ? ಅದೇ ನಿನ್ ಕಂಪನಿಲಿ ಆಗಿದೆಯಲ್ಲ CCO. ಓ ಅದಾ, ಅದು CCO ಅಲ್ಲ CEO. ಏನೋ ಒಂದು ಒಟ್ನಲ್ಲಿ ಅರ್ಥ ಆಯ್ತಾ? ಬಾಸ್, ನೀವು CEO ಆದ್ಮೇಲೆ ನಮ್ಮನ್ನು ಮರಿಬೇಡಿ. ಅಟ್ಲೀಸ್ಟ್ ನಿಮ್ ಪರ್ಸನಲ್ ಅಸಿಸ್ಟೆಂಟ್ ಆಗೋದ್ರು ಕೆಲಸ ಕೊಡಿ. ಆದಿ ಅವ್ರೆ, ಫ್ರೆಂಡು ಭಾಗ್ಯ, ಯು ನೋ ಇಂಟರ್ವ್ಯೂ, ಸೀದಾ ಜಾಬ್. ಡೈಲಿ ನಮ್ಮ ಮನೆಗೆ ಯು ಜಾಬ್ ಕಮಿಂಗ್. ನನ್ನ ಆತಂಕ ನಂಗಾದ್ರೆ ದೀಪ್ತಿ ಅಮ್ಮನ್ ಸಂಭ್ರಮ ಬೇರೆ. ಹೇಳು ಅಂತ ಹೇಳಿದೆ ತಾನೆ, ಯಾಕೆ ಹೇಳ್ತಲ್ಲ? ಅಮ್ಮ ಹೇಗಮ್ಮ ನೇರವಾಗಿ ಹೇಳಿ. ಅಲ್ಲ ಕಣೆ, ನೀವು ಮೀಟಿಂಗು ಡೆಲಿವರಿ ಅಂತ ಕರ್ಕೊಂಡು ತಿರುಗ್ತಾ ಇದ್ರೆ ಜನ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಏನ್ ಅನ್ಕೊಳ್ಳಲ್ಲ ಅವರೆಲ್ಲ. ಅಮ್ಮ ನಾನು ಎಂತ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ನಿನಗೆ ಗೊತ್ತು ತಾನೆ, ಹೇಗಮ್ಮ ಹೇಳಿ. ಹೇಳಲ್ವಾ? ಅಲ್ಲ ಸರಿ, ನಾನೇ ಹೇಳ್ತೀನಿ. ಅಮ್ಮ ಅಮ್ಮ ದಯವಿಟ್ಟು ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ. ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡ್ಬೇಕು ತಾನೆ. ಅಯ್ಯೋ ಆದಿ ಇಲ್ಲ ಅಂದಿದ್ರೆ ಅನಾಹುತಾನೇ ಆಗಿರೋದು. ಸದ್ಯ ಸ್ಟವ್ ಆಫ್ ಆಗಿ ಎಷ್ಟೋ ಹೊತ್ತಾಗಿತ್ತಲ್ಲ. ಲೇಟ್ ಆಗಿತ್ತಲ್ಲ, ಅದಕ್ಕೆ ಅರ್ಜೆಂಟಲ್ಲಿ ಗೊತ್ತಾಗ್ಲಿಲ್ಲ. ಭಾಗ್ಯರೇ, ನೀವೇನು ವರಿ ಮಾಡ್ಕೋಬೇಡಿ, ಕೂಲಾಗಿ ಮಾಡಿ, ನಾವೆಲ್ಲ ಇದೀವಲ್ಲ. ನಂದು ಬಿಡಿ, ಕೈ ತೋರಿಸಿ ಫಸ್ಟ್. ಏನು ಆಗಿಲ್ಲ ಬಿಡಿ, ಕೈ ತೋರಿಸಿ ಏನು ಆಗಿಲ್ಲ ಬಿಡಿ. ಆದಿಯವರೇ, ಕೈ ತೋರಿಸಿ. ಇರಿ ಒಂದ್ ನಿಮಿಷ, ಆಯಿಂಟ್ಮೆಂಟ್ ಅಂತ. ಫ್ರೆಂಡು ಬೇಗ ತಗೊಂಬಮ್ಮ. ಪಾಪ, ನನ್ನಿಂದ ಹೀಗಾಗೋಯ್ತು ನಿಮ್ಗೆ. ಎಲ್ಲ ನಿಮ್ಮಿಂದನೇ ಅಂತ ಯಾಕೆ ಅನ್ಕೋತೀರ ನೀವು? ನನ್ನಿಂದ ಅಲ್ದೆ ಮತ್ತಿನ್ನೇನು? ನನ್ ಕಾಲ್ ಮೇಲೆ ಹಾಕೋತೀನಿ ಅಂತ ತಾನೇ ನೀವು ಸೇವ್ ಮಾಡಕ್ ಹೋಗಿ ಹೀಗೆಲ್ಲ ಆಯ್ತು. ನಾನು ಮೊನ್ನೆ ಕಿಡ್ನಾಪ್ ಆದಾಗ ನನ್ನನ್ನು ಸೇವ್ ಮಾಡೋದಕ್ಕೆ ನೀವೇ ತಗೊಂಡ್ರಿ. ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ ಬಿಡಿ. ಕಳೆದು ಹೋಗಿರೋ ಜೀವನನ ಮತ್ತೆ ಕಟ್ಕೊಟ್ಟಿದ್ದೀರಾ ನೀವು. ಹೋಗಿರೋ ನನ್ನ ಆತ್ಮಕ್ಕೆ ಮತ್ತೆ ಜೀವ ತುಂಬಿದ್ದೀರಾ ನೀವು. ಭಾಗ್ಯ ಅವರೇ, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದಿಯವರೇ, ನಾನ್ ಕಟ್ತೀನಿ ಬಿಡಿ. ಇಲ್ಲ ಭಾಗ್ಯವರೇ, ನಿಮ್ಮೊಬ್ಬರಿಗೆ ತುಂಬಾ ಕಷ್ಟ ಆಗುತ್ತೆ. ಏನು ಕಷ್ಟ ಆಗಲ್ಲ, ಮೊದ್ಲೇ ಕೈ ಬೇರೆ ಸುಟ್ಟಿದೆ. ಬಿಡಿ ಬಿಡಿ ಅಂತ ಹೇಳದಲ್ಲ, ಬಿಡಿ. ಗೆಳತಿ, ಇದ್ಯಾ ಹೊಸ ಆರ್ಡ್ರು? ಇದು ಆರ್ಡ್ರ್ ಅಲ್ಲ, ನನ್ ಮೊಮ್ಮಗ ಸಿಕ್ಕಿದ ತಕ್ಷಣ ಪ್ರಸಾದ ಮಾಡಿಸ್ತೀನಿ ಅಂತ ದೇವ್ರಿಗೆ ಹರಿಸ್ಕೊಂಡಿದ್ದೆ. ಅದು ಇದು ಇಬ್ರು ಹೋಗಿ ಕೊಟ್ಟು ಬನ್ನಿ. ಓ, ಪ್ರಸಾದನಾ? ಇಲ್ಲಿ ಕೊಡಿ, ಟೇಸ್ಟ್ ನೋಡೋಣ. ಕೊಡ್ತೀನಿ. ಆದಿಯವರೇ, ದೇವ್ರಿಗೆ ನೈವೇದ್ಯಕ್ಕಿದ್ರೆ ತಿನ್ಬಾರ್ದು. ಓ ಹೌದಾ?
ನನಗಂತೂ ದೇವಸ್ಥಾನದ ಪ್ರಸಾದ ಅಂದ್ರೆ ತುಂಬಾ ಇಷ್ಟ. ಅದೇ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಮಾಡದ್ಮೇಲೆ 2 ಪ್ಲೇಟ್ ನಿಮ್ಗೆ ಹಾಕೊಡ್ತೀನಿ, ತಿನ್ನಿ. ಗೆಳತಿ ಕೊಡಿ ಅದನ್ನು ಕಟ್ತೀನಿ. ಅಲ್ಲ ನಂತು ಆದಿ ಅವರೇ, ನಾನು ಹೇಳಿದ ಮಾತೆ ಕೇಳಲ್ಲ ನೀವು. ಇಡ್ತೀನಿ ಅಂದೆ ತಾನೆ. ಸರಿ, ಏನೇ ಇದ್ರು ಫೋನ್ ಮಾಡಿ. ಏನು ಭಾಗ್ಯವ್ರೆ, ಈ ಕೆಲ್ಸಕ್ಕೆ ಸೇರಿದ್ಮೇಲೆ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಅದನ್ನ ಎಷ್ಟೆಲ್ಲ ಹೇಳ್ಬೇಕು ಅಂತಿದ್ದೀರಾ? ನನಗೆ ತೃಪ್ತಿ ಆಗೋಷ್ಟು. ಆಹಾ, ಎಷ್ಟು ಚೆನ್ನಾಗಿದೆ ಇವರಿಬ್ಬರು ಜೋಡಿ. ಈ ಜೋಡಿಗೆ ನನ್ ದೃಷ್ಟಿನೇ ತಾಕತ್ತೋ ಏನೋ. ನಾನ್ ಹೀಗೆ ತಡ ಮಾಡಿದ್ರೆ ಆಗಲ್ಲ, ಏನೋ ಒಂದು ವಿಘ್ನ ಬರ್ತಾನೆ ಇರುತ್ತೆ. ಈಗ್ಲೇ ಮಾತಾಡ್ಬಿಡ್ಬೇಕಲ್ಲ ನಾನು. ಆದ್ರೆ ಹೇಗ್ ಹೇಳೋದು? ಕುಸುಮ, ನೀನ್ ಈ ತರ ಎಲ್ಲ ಯೋಚನೆ ಮಾಡ್ಬೇಡ, ಧೈರ್ಯವಾಗಿ ಹೇಳು. ಈಗ್ಲೇ ಹೇಳ ಇಲ್ಲ ಇನ್ನೊಂದಿನ ಹೇಳ? ಕುಸುಮ, ನಾಳೆ ಮಾಡೋ ಕೆಲ್ಸ ಈಗ್ಲೇ ಮಾಡು ಅಂತ ದೊಡ್ಡವ್ರು ಹೇಳಿಲ್ವೇನೆ? ಹೋಗಿ ಸುಮ್ನೆ ಹೋಗಿ ಮಾತಾಡೆ. ಫ್ರೆಂಡ್, 1 ನಿಮಿಷ ಬಾಯಿಲಿ.